ವೀಕ್ಷಕ ನಮಸ್ಕಾರ. ಈ ದಿನ ಏನು ನಮ್ಮ ಬನ್ನೂರಿನಲ್ಲಿ ಇತಿಹಾಸ ಪೂರ್ವವಾದಂತಹ ನಮ್ಮ ರಮಾನಂದ ಸ್ವಾಮೀಜಿಯವರ ಗದ್ದಿಗೆ ಇಡೀ ಬನ್ನೂರು ಹೋಬಳಿ ಹಾಗೆ ನರಸೀಪುರ ತಾಲೂಕು ಮೈಸೂರು ಡಿಸ್ಟ್ರಿಕ್ಕಲ್ಲಿ ಇಡೀ ರಾಜ್ಯದಲ್ಲಿ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಅವರ ಕುಟುಂಬಸ್ಥರು ಇವತ್ತು ಒಂದು ಆರಾಧನೆ ವಿಚಾರವಾಗಿ ಇವತ್ತು ನೂರಾರು ಜನಕ್ಕೆ ಇವತ್ತು ಅನ್ನದಾಸೋಹ ಮಾಡುವಂಥ ಪುಣ್ಯದ ಕೆಲಸ ಮಾಡಿರುವಂಥದ್ದು. ಪ್ರತಿ ವರ್ಷ ಕೂಡ ರಮಾನಂದಜಿಗಳ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಅದರಲ್ಲೂ ನಮ್ಮ ಕುಲ ಬಾಂಧವರು ಅಂತ ಹೇಳೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಬಣಜಿಗ ಸಮಾಜ ಅವ್ರದ್ದೇ ಆದಂಥ ಒಂದು ಪ್ರಾಬಲ್ಯತೆ ಹೊಂದ್ಕೊಂಡಿದೆ. ಹಾಗೆ ಎಲ್ಲ ಸಮಾಜದವರು ಕೂಡ ಒಗ್ಗೂಡಿಸ್ಕೊಂಡು ಮಾಡುವಂಥ ಕಾರ್ಯಕ್ರಮ ಅಂತ ಕಾಣುತ್ತೆ ಇದು. ಹಾಗಾಗಿ ಅಷ್ಟು ಜನಕ್ಕೆ ಇವತ್ತು ದಾಸೋಹನ ವ್ಯವಸ್ಥೆ ಮಾಡಿರುವಂಥ ಹೆಗ್ಗಳಿಕೆ ನಮ್ಮ ಈ ಒಂದು ಮುಖ್ಯಸ್ಥರಾದಂಥ ಗುರುಗಳ ತಮ್ಮ ಹೆಸರು ನಂಜುಂಡಸ್ವಾಮಣ್ಣವ್ರಿಗೆ ತಲುಪಬೇಕು. ಹಾಗೆಯೇ ಹಿರಿಯಾದಂಥ ಎಲ್ಲರೂ ಕೂಡ ಇದ್ದಾರೆ. ಗುರುಗಳ ತಾವೇನು ಹೇಳ್ತೀರಿ ಈ ಕಾರ್ಯಕ್ರಮದ ಬಗ್ಗೆ? ಇವರು 1980ರಲ್ಲಿ ಕಾಲವಾದರು. ಅಲ್ಲಿಂದ ಸತತವಾಗಿ ನಾವು ಕಾರ್ಯವನ್ನು ನಡೆಸ್ಕೊಂಡ್ಬರ್ತಾ ಇದ್ವಿ. ಅವರು ಈ ಪುಣ್ಯಕ್ಷೇತ್ರಗಳೆಲ್ಲ ಇದೆಲ್ಲ ಮಾಡ್ಬೇಕಾದ್ರೆ ಮೇನು ಅವರೇ. ಇಲ್ಲೇ ಎಲ್ಲ ತಿಪ್ಟೂರಲ್ಲಿ, ಆಲ್ಬೂರಲ್ಲಿ, ಮಲ್ಲಾಘಟ್ಟದಲ್ಲಿ ಎಲ್ಲ ಕಡೆ ಇವ್ರದ್ದು ಆಶ್ರಮಗಳಿದೆ. ಈ ತುಮಕೂರು ಶಿವಸ್ವಾಮಿ ಕುಮಾರಸ್ವಾಮಿಗಳು, ಶಿವಕುಮಾರ ಸ್ವಾಮಿ ಅವರು ಇಲ್ಲಿ ರಾಜರಾಜೇಶ್ವರಿ ಅವರು ಇವರೆಲ್ಲ ಈ ಗಣಪತಿ ಸತ್ಯ ಎಲ್ಲ ಅಣ್ಣ ತಮ್ಮದಿರಿದ್ದಂಗೆ ಅವ್ರು ಬದುಕಿದವರು. ಓ, ಅದೇ ಸಮಕಾಲೀನರವರು ಮತ್ತು ಅದೇ ಥರ ಒಡನಾಟ ಇತ್ತು ಅವ್ರ ಹತ್ರ. ಮಾತೊಬ್ಬರು ಮೀರ್ತಿರ್ಲಿಲ್ಲ, ಮಹಾ ಪುರುಷರವರು. ಈಗಿನ ಜನರೇಷನ್ಗೆ ಅವನೇನೋ ಹೆಚ್ಚಾಳ್ತಾನೆ ಅಂತಾರೆ. ಮಹಾರಾಣಿಯವರು ಇಲ್ಲಿಗೆ 12 ಗಂಟೆಗೆ ಕರೆಕ್ಟಾಗಿ ಬರೋರು. ತ್ರಿಕಾಲ್ ಪೂಜೆ ಇಲ್ಲಿ ಬೆಳಿಗ್ಗೆ 6 ಗಂಟೆ, ಮಧ್ಯಾಹ್ನ 12 ಗಂಟೆ, ಅಮಾವಾಸ್ಯೆ ದಿವಸ 3 ಗಂಟೆ, ಹುಣ್ಣಿಮೆ ದಿವಸ ಅಲ್ಲಿ 12 ಗಂಟೆ ಪೂಜೆ ಟೈಮ್ ಅಲ್ಲಿ ಮಹಾರಾಣಿ ಅಂದರೆ ಬಂದು ಪ್ರತಿ ಮೈಸೂರಲ್ಲಿದ್ದು ದರ್ಶನ ಮಾಡೋರು. ಮಹಾರಾಜರು ಎಲ್ಲ ಇತ್ತು. ಆದರೂ ಯಾವ ಆಸೆ ಪಟ್ಟಿಲ್ಲ ಅವರು. ಹೌದೌದು, ಏನೋ ಹಂಗೆ ಆಸೆ ಪಟ್ಟಿದ್ರೆ ಶಿವರಾತ್ರಿ ಸ್ವಾಮಿಗಳಿಗಿನ್ನ ಮುಂದೆ ಇರೋರು ಇವರು. ಹೌದು, ಅವರು ಅಲ್ಲ, ರಮಾನಂದಜಿ ಗುರುಗಳವ್ರದ್ದು ಇಡೀ ಇತಿಹಾಸ ಅದು ಪುರಾಣ ಪ್ರಸಿದ್ಧವಾಗಿದೆ ಮತ್ತು ಎಲ್ಲ ಕಡೆ ಉಲ್ಲೇಖ ಆಗಿದೆ. ಇತಿಹಾಸದಲ್ಲಿ ನಾವು ಹುಡುಕಿದ್ರೆ ಅವರ ಒಂದು ಏನೆಲ್ಲ ಕಾರ್ಯಕ್ರಮಗಳಿದೆ ಅದೆಲ್ಲ ಯಾವುದಕ್ಕೂ ಆಸೆ ಪಡಲಿಲ್ಲ. ಏನೋ ಯಾರಾದರೂ ಅದು ಕಟ್ಸಿ ನೀನು ಅವನ ಕಟ್ಸೋಕ್ಕೆ ಭಕ್ತರು ಹಾಕ್ಬೇಕು, 1 ರೂಪಾಯಿ ಅವ್ನು ಶ್ರಮ ಪಟ್ಟು ಹಾಕ್ತಾರೆ, ಅದ್ರಲ್ಲಿ ಕಟ್ಟಬೇಕು ಅಂತ ಇಚ್ಛೆ ಪಟ್ಟವ್ರು. ಯಾವನ ಕೋಟಿ ಕೊಡ್ತಾನೆ ಅಂತ ಇಚ್ಛೆ ಪಡಲಿಲ್ಲ. ಹಂಗೆ ಅವ್ರು ಮಾಡಬೇಕು ಅಂದರೆ ಇಷ್ಟೊತ್ತು ಹೆಂಗೋ ಇರೋದು. ಹಾಗೆಯೇ ಗುರುಗಳ ನಂಜುಂಡಸ್ವಾಮಿಯವರೇ, ಇವತ್ತು ಈ ಗುರುಗಳು ತಮ್ಮ ಎಷ್ಟನೇ ಒಂದು ತಲೆಮಾರಿಗೆ ಬರ್ತಾರೆ? ಇವತ್ತು ಅವ್ರು 44 ವರ್ಷ. ಇವತ್ತು ನಾಳೆಯಿಂದ 45 ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರತಿ ವರ್ಷನೂ ಕೂಡ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಾನು ಅಂತಲ್ಲ, ಭಕ್ತಾದಿಗಳು ಸಮಸ್ತ ಸರ್ವ ಎಲ್ಲ ಥರ ಜನಾಂಗದವರು ಕೂಡ ಬಂದು ನಂದೇನಿಲ್ಲ, ಭಕ್ತರ ಪಾತ್ರ ಮೇನ್, ನಾನು ಅಷ್ಟೇ ಸೂತ್ರಧಾರಿ ಅಷ್ಟೇ. ಹೌದು, ಎಲ್ಲ ಜನಾಂಗದವರು ಬಂದು ಸ್ವಾಮೀಜಿಯವ್ರನ್ನ ಏನೂ ಇಲ್ಲ. ಓಕೆ ಓಕೆ, ಭೇದ ಅನ್ನೋದೇ ಇಲ್ಲ. ಎಲ್ಲರೂ ನಾವು ಯಾವ ಜಾತಿಯನ್ನು ಎಲ್ರಿಗೂ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ. ಅದು ಜಾತಿ ಅನ್ನೋದು ಇರಲಿಲ್ಲ. ಓಕೆ, ಹಾಗೆ ತಮ್ಮ ಕುಟುಂಬರೆಲ್ಲ ಬಂದಿದ್ದೀರಾ, ಇವತ್ತು ದಾಸೋಹ ಏರ್ಪಡಿಸಿದ್ದೀರಾ, ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡೋಂಥ ಹೆಗ್ಗಳಿಕೆ ನಿಮ್ಗೆ ಸೇರಬೇಕಾದಂಥದ್ದು. ನೋಡಿ, ನನ್ನದು ಕೂಡ ಒಂದು ಪುಣ್ಯದ ಕೆಲಸ. ಯಾಕೆಂದರೆ ಅಚಾನಕ್ಕಾಗಿ ನಾನು ಬಂದಂಥವನು ಈ ಗುರುಗಳ ಬಗ್ಗೆ ನಾನು ತಿಳ್ಕೊತೀನಿ, ತಮ್ಮ ಎಲ್ಲ ಕುಟುಂಬಸ್ಥರ ಬಗ್ಗೆ ತಿಳ್ಕೊತೀನಿ. ಪ್ರತಿ ವರ್ಷವೂ ಕೂಡ ಅದ್ದೂರಿಯಾದ ಕಾರ್ಯಕ್ರಮಗಳು ನಾನು ಸುದ್ದಿ ಮಾಡ್ತಾಯಿದ್ದೆ, ಬಟ್ ತಾವೆಲ್ಲ ಪರಿಚಯ ಇರಲಿಲ್ಲ ಅಷ್ಟೇ ನನಗೆ. ಪ್ರತಿ ವರ್ಷ ಬಂದಾಗಲೂ ಕೂಡ ಸುದ್ದಿಗಳನ್ನ ಮಾಡ್ತಾಯಿದ್ವಿ. ತಮ್ಮ ಎಲ್ಲ ಕುಟುಂಬಕ್ಕೂ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.